ಮನೇಲಿ ಏನಾದರೂ ಜಗಳ ಆಗಿದೆಯಾ? ಅಪ್ಪ ಅಮ್ಮ ಜೊತೆ ಯಾಕೆ ನೀವು ಇಲ್ಲ? ನನಗೆ ಇಷ್ಟ ಇಲ್ಲ. ಇವ್ನ ಹೆಂಡತಿ ಜೊತೆಲಿ ಇವ್ನ ಆಟ ಆಡ್ಕೊಂಡು ನೆಮ್ಮದಿ ಒಂದು ಆಸೆ. ನಂಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಇವ್ರೆಲ್ಲಿ ಇರ್ತಾರೆ, ನಾನು ಅಲ್ಲಿ ಇರ್ತೀನಿ. ಹಾಯ್ ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಎಲ್ಲರೂ ಸುಮಾರು ಪ್ರಶ್ನೆಗಳನ್ನು ಕೇಳ್ತಿದ್ರಿ. ಬ್ರೋ, ಯಾಕೆ ನೀವು ನಿಮ್ಮ ಮನೇಲಿಲ್ಲ? ಯಾಕೆ ಮದುವೆ ಆದಮೇಲೆ ಹೊರಗೆ ಬಂದಿದ್ದೀರಾ? ಯಾಕೆ ಅಪ್ಪ ಅಮ್ಮನ ಜೊತೆ ಇಲ್ಲ? ಏನಾಯಿತು, ಎತ್ತ, ಏನು ಎಲ್ಲದನ್ನೂ ಕಮೆಂಟ್ಸ್ಗಳನ್ನ ನಾನು ಓದ್ತಿರ್ಬೇಕಾದ್ರೆ ನಿಮಗೆ ಬರೀ ಕಮೆಂಟ್ಸ್ ಮೂಲಕ ರೆಸ್ಪಾನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನಾನು ಯಾಕೆ ಅಪಾರ್ಟ್ಮೆಂಟಲ್ಲಿದ್ದೀನಿ, ಯಾಕೆ ಇಷ್ಟು ದೊಡ್ಡ ಮನೆನ ಬಿಟ್ಟು ಬಂದಿದ್ದೀನಿ? ಮನೇಲಿ ಏನಾದರೂ ಜಗಳ ಆಗಿದೆಯಾ? ಅಪ್ಪ ಅಮ್ಮ ಜೊತೆ ಯಾಕೆ ನೀವು ಇಲ್ಲ? ಏನು ಎತ್ತ, ಇದೆಲ್ಲ ಪ್ರಶ್ನೆಗೂ ಉತ್ತರ ನಾನು ಕೊಟ್ಟರೆ ಸರಿಯಿಲ್ಲ, ನಮ್ಮ ತಾಯಿಯವರೇ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗಿ ನಮ್ಮ ತಾಯಿಯವ್ರ ಜೊತೆ ಚಿಟ್ ಚಾಟ್ ಮಾಡೋಣ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಇನ್. ಎಷ್ಟೋ ಪ್ರಶ್ನೆಗಳು ನೀವೆಲ್ಲ ಕೇಳ್ತಿದ್ರಿ. ಆಮೇಲೆ ನಮ್ಮ ಅಮ್ಮ, ನಿನ್ನ ಸುಮಾರು ಜನ ಫ್ಯಾನ್ಸ್ ಎಲ್ಲ ಕೇಳ್ತಿರು, ಎಲ್ಲಿ ಗೀತಮ್ಮ, ಎಲ್ಲಿ ನಿಮ್ಮ ಮಮ್ಮಿ ಅಂತ. ಈ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ನಾನಿವತ್ತು ಬಂದಿದ್ದೀನಿ. ಆ್ಯಂಡ್ ಎಸ್, ನಮ್ಮ ಅಮ್ಮನ ಹತ್ರನೇ ಪ್ರಶ್ನೆಗಳನ್ನ ಕೇಳ್ತೀನಿ, ಕ್ವಶನ್ಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರಗಳನ್ನ ಅವ್ರ ಕಡೆಯಿಂದನೇ ಹೇಳಿಸ್ತೀನಿ. ಸೊ ನೀವೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಅಮ್ಮ ಮೈಕ್ ಇಟ್ಕೊಳಮ್ಮ, ನಗಮ್ಮ. ಅಮ್ಮ, ಸುಮಾರು ಜನ ಪ್ರಶ್ನೆ ಕೇಳ್ತಿದ್ರು, ಯಾಕೆ ನೀವು ಅಪ್ಪ ಅಮ್ಮನ ಜೊತೆ ಇಲ್ಲ ಅಂತ. ಅದಕ್ಕೆ ಉತ್ತರ ನಾನು ಹೇಳೋದಕ್ಕಿಂತ ನಮ್ಮ ತಾಯಿಯವರೇ ಹೇಳ್ತಾರೆ ಅಂತ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಏನು ಹೇಳ್ತೀನಿ? ನನಗೇನು ಗೊತ್ತಾ, ಮದುವೆ ಮಾಡಬೇಕಾಯ್ತು, ಮದುವೆ ಮಾಡಿದೆ. ನೀನು ಮದುವೆ ಮಾಡಬೇಕಾಯ್ತು, ನಾನು ನಿನ್ನ ಮದುವೆ ಮಾಡಿದ್ದೀನಿ. ಈಗ ನಿಮ್ಮ ಜವಾಬ್ದಾರಿ, ನಿಮಗೆ ಆಚೆ ಕಡೆ ಇದ್ದರೆ ಜವಾಬ್ದಾರಿ ಬರುತ್ತೆ. ಇಲ್ಲಿ ನೋಡು, ಆಚೆ ಕಡೆ ನೀವು ಇದ್ದರೆ ನಿಮಗೆ ಜವಾಬ್ದಾರಿ ಬರುತ್ತೆ. ಇಲ್ಲಿ ನಾವು ನಮ್ಮ ಜೊತೆ ಮಾಡಿಕೊಂಡ್ರೆ ನಿಮ್ಮ ಜವಾಬ್ದಾರಿ ಇರಲ್ಲ. ಅದಕ್ಕೆ ಆಮೇಲೆ ಇನ್ನೊಂದೇನು ಗೊತ್ತಾ, ಚೆನ್ನಾಗಿದ್ದಾಗೇನೆ ನಾವು ನಿಮ್ಮನ್ನ ಆಚೆ ಕಡೆ ಕಳಿಸ್ಬಿಡ್ಬೇಕು. ನಮಗೆ ಎಷ್ಟಾಗುತ್ತೋ ಅಷ್ಟೇ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡಬೇಕು. ಡಿಲೀಟ್ ಮಾಡೋದು ಹೇಳ್ತೀನಿ. ಸುಮಾರು ಜನ ಕೇಳ್ತಿರು, ಯಾಕೆ ನಿಮ್ಮಮ್ಮ ನಿನ್ನ ಜೊತೆ ಇಲ್ಲ ಅಂತ. ಇದಕ್ಕೇನು ಉತ್ತರ ಕೊಡ್ತೀಯಮ್ಮ? ಆ ಸೈಡ್ ಆಯಿತು, ಅದಕ್ಕೇ ಸೊಸೆನ ಮನೇಲಿ ಮಡಿಕೋಬಾರ್ದು. ಆ ಸೈಡ ನಮ್ಮ ಅದು ಸಂಪ್ರದಾಯ, ನಮ್ಮ ಹಿರಿಕರು. ಆ ಸೈಡ ಕಳೀತು. ಇನ್ಮೇಲೆ ಕರ್ಕೊಬರ್ತೀನಿ. ಕರ್ಕೊಬಂದ್ರು ನನ್ನ ಜೊತೆ ಮಡಿಕೊಳ್ಳಲ್ಲ. ಯಾಕೆ? ನನಗೆ ಇಷ್ಟ ಇಲ್ಲ. ಯಾವ ಮಕ್ಳುಗಳು ನನ್ನ ಜೊತೆ ಮಡಿಕೊಳ್ಳಲ್ಲ. ನಾವು ಕೈ ಕಾಲು ಗಟ್ಟಿಗಿರೋ ಗಂಟ ನಾವು ಮಾಡ್ಕೊಂಡು ನಾವು ಊಟ ಮಾಡ್ಕೋತೀವಿ. ವಯಸ್ಸಾದ್ಮೇಲೆ ಈಗಿಂದ ನಿಮ್ಮನ್ನ ನಾನು ಮಡಿಕೊಂಡ್ರೆ ಪ್ರೀತಿ ವಿಶ್ವಾಸ ಇರಲ್ಲ. ಅದು ಹೆಂಗೆ ಹೇಳ್ತೀಯ? ದೂರ ಇದ್ದಷ್ಟು ಬೆಲೆ ಜಾಸ್ತಿ. ಪ್ರೀತಿ ವಿಶ್ವಾಸ ಹೆಂಗಿರಲ್ಲ ಅಂತ ಹೆಂಗೆ ಹೇಳ್ತೀಯಮ್ಮ? ಬೇಡ, ಈಗಿಂದನೇ ನಿಮ್ಮ ಹತ್ರ ಮಾಡಿಸ್ಕೊಂಡು ನಾವು ಊಟ ಮಾಡಿದ್ರೆ ಬೆಲೆ ಕಮ್ಮಿ ಆಗ್ಬಿಡ್ತದೆ. ಓಕೆ. ಅದರಿಂದ ನಾವು ಈಗ ಮಾಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟವನೇ ನಮ್ಗೆ. ಈಗ ನಾವು ಮಾಡ್ಕೊಂಡು ಊಟ ಮಾಡ್ತೀವಿ. ಆಮೇಲೆ ನಮ್ಮ ಕೈಲಿ ಆಗದೆ ಇದ್ದಾಗ ನೀನಾಗ್ಲಿ ನಿಮ್ಮ ಅಣ್ಣ ಆಗ್ಲಿ ಯಾರೋ ಬಂದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ತಾಯಿ, ಒಂದ್ ಹೇಳ್ತೀನಿ ಕೇಳು, ಒಂದು ತಾಯಿ 3 ಜನ ಮಕ್ಕಳು ಸಾಕ್ತಾಳಂತೆ. ನೋಡಿ ಗೈಸ್, ಈಗಲೇ ಹೇಳಿದೀನಿ, ಇದನ್ನ ಹೇಳ್ಬಿಡ್ತೀನಿ. ಯಾಕಂದ್ರೆ ನಾವ್ ಯಾರು ಜಗಳ ಆಡ್ಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಆಮೇಲೆ ಜಗಳ ಆಡಿ ಆಚೆ ಹೋದ್ರು ಅಂತೆಲ್ಲ ಅನ್ಕೋಬೇಡಿ. ನಾನು ನಮ್ಮಮ್ಮ ಇಲ್ಲೇ ಕೂತ್ಕೊಂಡು, ಅಮ್ಮ ಏನಮ್ಮ ಮದುವೆ ಆದ್ಮೇಲೆ ಇಲ್ಲಿದ್ರೆ ಓಕೆ ನಮ್ಮಮ್ಮಿ ಅಂದರೆ, ಇಲ್ಲ ಕಣೋ, ಮದುವೆ ನಾವೆಲ್ಲ ಚೆನ್ನಾಗಿದ್ದಾಗಲೇ ಸಪ್ರೇಟಾಗಿ ಏನು ಹಬ್ಬಕ್ಕೆ ಹರಿದಿನಕ್ಕೆ ಬರ್ತಾಯಿರಿ, ತಿಂತಾಯಿರಿ, ಆರಾಮಾಗಿ ಹೋಗ್ತೀರಿ, ಆವಾಗಲೇ ಚೆನ್ನಾಗಿರುತ್ತೆ. ಇಲ್ಲೇ ಇದ್ಬಿಟ್ರೆ ನನ್ನ ಮನಸ್ಥಿತಿ ಬೇರೆ ಥರ ಇರುತ್ತೆ, ಅವ್ರ ಮನಸ್ಥಿತಿ ಬೇರೆ ಥರ ಇರುತ್ತೆ, ಅವಾಗ ಮನಸ್ತಾಪಗಳಾಗುತ್ತೆ, ಬೇಡ ಅಂತ ಖುದ್ದು ನಮ್ಮ ಅಮ್ಮನೇ ಹೇಳಿದ ಮಾತಿದು ಅಲ್ವೇನಮ್ಮ? ಕರೆಕ್ಟ್ ಅಲ್ವಾ? ನಿಜ ಅಲ್ವಾ? ಸೊ ನಾನು ಹೆಂಗಿರು ಶೂಟಿಂಗಿಗೆಲ್ಲ ಇರಲಿ ಅಂತ ನಾನು ಸಪ್ರೇಟ್ ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೆ. ಸೊ ನನ್ನ ಹೆಂಡ್ತಿನ ಸಪ್ರೇಟ್ ಅಪಾರ್ಟ್ಮೆಂಟ್ಗೆ ಅಲ್ಲಿ ಕರ್ಕೊಂಡೋದೆ. ಓಕೆನಮ್ಮ? ಜನ ಏನಂತಿದ್ರೆ, ಯಾಕೆ ನಿಮ್ಮ ಅಪ್ಪ ಅಮ್ಮ ಜೊತೆ ಇಲ್ಲ? ಏನಾದ್ರು ಜಗಳ ಆಗಿದೆಯಾ? ಏನಾದ್ರು ಮನಸ್ತಾಪ ಆಗಿದೆಯಾ? ಏನ್ ಆತರ ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಚೆನ್ನಾಗಿದ್ದೀವಿ. ಈಗ ಜಯಂತನು ಬೇರೆ ಅವನೇ, ನೀನು ಈಗ ಹೋಯ್ತಾ ಇದ್ಯಾ, ಎಲ್ಲ ಚೆನ್ನಾಗಿದ್ದೀವಿ. ಹರ್ಷಿತನ್ ಅವ್ರೆ, ಬರ್ತೀನಿ ಅವಾಗ ನೀನು ಬರ್ತೀಯಾ? ಬಂದ್ರೆ ಏನ್ ತೋಟಕ್ಕೆ ಹೋಗಿರ್ತೀನಿ, ನೀನ್ ಎಲ್ಲ ಹೋಗ್ಲಿ. ಯಾಕಮ್ಮ? ಈಗ ಆಯ್ತು, ನಾನು ತೋಟದ ಹತ್ರ ಬಂದು ನೋಡಿದ್ಯಾ? ನೀನು ನೋಡಿದೀನಿ ಮಮ್ಮಿ. ನಾನು ತೋಟ ಏನ್ ಕೆಲಸ ಮಾಡ್ತೀನಿ ಅಂತ ನೋಡಿದ್ಯಾ? ನೋಡಿದೀನಿ. ಅಡಿಕೆ ಸಸಿ ಎಲ್ಲ ಒಣಗೋಗಿದ್ದ, ಈಗೆಲ್ಲ ಕಿಳಿಸ್ಬಿಟ್ಟು ಬೇರೆ ಆಗ್ತಾ ಇದೀನಿ, ನೋಡಿದ್ಯಾ? ಹೌದಾ? ನಾವೆಲ್ಲ ನಿನ್ ಸೂಪರ್ ಮಮ್ಮಿ, ನನ್ಗೆ ಗೊತ್ತಿಲ್ಲ. ಸಾರಿ. ಅದಕ್ಕೆ ನೀನೆ ಈ ಅಮ್ಮ ಇರಲ್ಲ ಅನ್ನೋದು ಒಂದು ಗೊತ್ತು. ನೀನ್ ಯಾಕೆ ಇಲ್ಲೋಗ ಅವ್ರ ಅಮ್ಮ ಅಂತ ಫೋನ್ ಮಾಡಿದಾಗ ಹೇಳಲ್ವಾ ತೋಟದ ಇದ್ದೀನಿ ಅಂತ? ಹೌದಾ? ಅದು ನಿಜ. ನಾವು ಒಪ್ಕೊಳ್ಳೇಬೇಕು. ಯಾ ತಾಯಿನೇ ಆಗ್ಲಿ, ಮಕ್ಳುಗಳು ಅವ್ರವ್ರನ್ನ ಚೆನ್ನಾಗಿರಾಕಿ ಬಿಟ್ಬಿಡ್ಬೇಕು. ಈಗ ನಿಮ್ ಖುಷಿ, ನಿಮ್ಗೀಗ ಓಡಾಡೋ ಕಾಲ, ಎಂಜಾಯ್ ಮಾಡೋ ಕಾಲ, ನಾವು ನಿಮ್ಗೆ ಅಡ್ಡಿ ಪಡಿಸ್ಬಾರ್ದು. ಅದಕ್ಕೆ ನಾವು ನಿಮ್ನ
ಫ್ರೀಯಾಗಿ ಬಿಟ್ಬಿಟ್ಟಿದೀವಿ. ಅಂದ್ರೆ ಪ್ರೈವಸಿ ಕೊಡ್ಬೇಕು. ಪ್ರೈವಸಿ ಕೊಡ್ಬೇಕು. ಯಾವ ತಾಯಿದಿರೇ ಆಗ್ಲಿ ಮಕ್ಳುಗಳು ಪ್ರೈವಸಿ. ನಮ್ಗಂತೂ ನಮ್ಮ ಅತ್ತೆ ಕೊಡ್ಲಿಲ್ಲ. ಅವಾಗ ಬಾರಿ ಸ್ಟ್ರಿಕ್ಟಲ್ಲಿ ಬೆಳೆಸ್ಬಿಟ್ರು ಹೆಂಗ್ ನನ್ನ. ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು? ಬಾರಿ ನಮ್ದೆಲ್ಲ ಕತೆ ಕೇಳ್ಬಿಟ್ರೆ ನೀವು ಅಷ್ಟೇನೆ. ಮೋಸ್ಟ್ಲಿ ಇರೋದೇ ಇಲ್ಲ ಅನ್ಸುತ್ತೆ. ನೀವು ಇರೋದೇ ಒಂದಿನ ನೀವು ಜೀವನ ಒಂದ್ ಮಾಡಕ್ಕಾಗಲ್ಲ. ದಿವಸ ನಾವು ಜೀವನ ಮಾಡೋದಕ್ಕಾಗಲ್ಲ. ಕರೆಕ್ಟ್. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನಾವು ಬಾರಿ ನಾನು ಅನುಭವಿಸಿರೋ ಕಷ್ಟನ ನೀವು ನಮ್ಮ ಬರೋದು ಅನುಭವಿಸಬಾರ್ದು ಅಂತಾನೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಎಲ್ಲರಿಗೂ ಅಷ್ಟೇ, ಎಲ್ಲ ನ್ಯೂಲಿ ಮ್ಯಾರಿಡ್ ಅವ್ರಿಗೆ ಎಲ್ರಿಗೂ ಅಷ್ಟೇ ಅವ್ರದ್ದು ಒಂದಷ್ಟು ಪ್ರೈವಸಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಟ್ಬಿಡೋಣ ಅಲ್ವಾ ಮಮ್ಮಿ? ಸೊ ಒಟ್ಟಾರೆ ಈ ವಿಡಿಯೋಗೆ ಅಂದ್ರೆ ನೀವ್ ಹಾಕ್ತಿರೋ ಕಮೆಂಟ್ಸ್ಗಳಿಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಮಮ್ಮಿ. ಆದ್ರೂ ಈ ವರಮಹಾಲಕ್ಷ್ಮಿ ಆದ್ರೂ ವರಲಕ್ಷ್ಮಿ ಹಬ್ಬನ ಎಲ್ಲಾರು ದೇವರು ಚೆನ್ನಾಗಿ ಮಾಡ್ಲಿ ಎಲ್ಲಾರು. ನಾನು ಇಲ್ಲಿಗೆ ಬರ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬನ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಅಮ್ಮನ ಮನೇಲಿ ನಾನು ಆ್ಯಕ್ಚುಲಿ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಚೆನ್ನಾಗಿ ಕೂರಿಸ್ತಾರೆ ಹಬ್ಬದಲ್ಲಿ ದೇವ್ರನ್ನ. ನಮ್ಮಮ್ಮ ಕೂರ್ಸೋ ಥರ ನನ್ನ ಹೆಂಡ್ತಿನೂ ಕೂರ್ಸಲ್ಲ. ನಾನು ಅದನ್ನ ಒಪ್ಪನ್ ಚಾಲೆಂಜ್ ಕೊಡ್ತೀನಿ. ನಮ್ಮಮ್ಮ ಮಾಡೋ ಅಡುಗೆಗಳು ಒಂದೊಂಥರ ನನ್ನ ಹೆಂಡ್ತಿನೂ ಮಾಡಲ್ಲ. ನಮ್ಮಮ್ಮ ಮಾಡೋ ಕೂರ್ಸೋದು, ಪೂಜೆ ಗೀಜೆ, ಆಮೇಲೆ ದೇವಸ್ಥಾನಗಳ ವಿಸಿಟು ನಿಜವಾಗ್ಲೂ ಯಾರ ಕೈಲಿಂದ ಎಂಥವ್ರ ಕೈಲಿಂದ ಚಾನ್ಸ್ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಮೈ ಮಾಮ್ ಇಸ್ ಬೆಸ್ಟ್. ಒಂದು ಹೇಳ್ತೀನಿ ಕೇಳ ಪ್ರಶಾಂತ್, ಇವತ್ತು ನಾನು ದೇವರು ಅವೆಲ್ಲ ಮಾಡ್ಕೊ ಬಂದಿರೋದಕ್ಕೆ, ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊ ಬಂದಿರೋದಕ್ಕೆ ದೇವ್ರು ನಿಮ್ನ ಚೆನ್ನಾಗಿಟ್ಟಿರೋದು, ನಮ್ಮನ್ನು ಚೆನ್ನಾಗಿಟ್ಟಿರೋದು. ಇವತ್ತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ದೇವ್ರಿಗೆ ಒಂದ್ ಹೇಳ್ತೀನಿ ಕೇಳು, ನಿಯಮ ನಿಷ್ಠೆಯಿಂದ ಯಾರು ಮಾಡ್ಕೊ ಬರ್ತಾರೆ ಅವ್ರ ಮನೆಗೆ ಯಾವತ್ತಿದ್ರು ಒಳ್ಳೇದಾಗೇ ಆಯ್ತು ಅಷ್ಟೇ. ಅರ್ಥ ಆಯ್ತು? ನೀವು ಅಷ್ಟೇ, ನೀನು ಕಾಪಾಡ್ಕೊಂಡು ಹೋಗಿ. ನಾನು ಏನ್ ಪೂಜೆ ಮಾಡ್ಕೊ ಬರ್ತಾ ಇದ್ದೀನಿ, ನಾನು ಏನ್ ಮಾಡಿದೀನಿ ಇಲ್ಲಿವರೆಗೂ ಅದನ್ನ ನೀವು ಕೈ ಅಷ್ಟು ಒಂದು ಭಾಗ ಮಾಡಕ್ಕಂತೂ ಆಗ್ಲಿಲ್ಲ ಅಂದ್ರೆ ಒಂದು ಕಾಲ್ ಭಾಗ ಆದ್ರೂ ನೀವು ನಡ್ಸ್ಕೊಂಡು ಹೋಗಿ ಅಂತ ನಾನು ನಿಮ್ಮೆಲ್ಲ ಆಸೆ ಪಡ್ತೀನಿ. ನೀವು ಆರಾಮಾಗಿ ಆಚೆ ಕಡೆ ಇರ್ತೀರಿ, ಚೆನ್ನಾಗಿರಿ. ಆದ್ರೆ ತಾಯಿನ ಯಾವ ಮಕ್ಳೇ ಆಗ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ತಂದೆ ಇಬ್ರು ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲ ನಿಮ್ಮ ನಿನ್ನ ನೋಡ್ತಾವ್ರಲ್ಲ ಇವತ್ತು ವಿಡಿಯೋನ, ಅವ್ರೆಲ್ಲಾ ಮಕ್ಳುಗಳಿಗೂ ನಾನು ಅದೇ ಹೇಳೋದು. ಎಲ್ಲಾರು ಅಷ್ಟೇನೆ ತಾಯಿ ಪ್ರೀತಿನ ಯಾವತ್ತೇ ಆಗ್ಲಿ ಹೆಂಡ್ತಿನೇ ಇರ್ಬೇಕು. ತಾಯಿ 25 ವರ್ಷ 30 ವರ್ಷ ಸಾಕಿದ್ರೆ ಹೆಂಡತಿ 70 ವರ್ಷ ಸಾಕ್ತಾಳೆ. ನಿಮ್ಗೆ 100 ವರ್ಷ ಆಯಸ್ಸು ದೇವ್ರು ಕೊಡಲ್ಲ. ನಿಮ್ಗೆಲ್ಲ ಮಕ್ಳುಗಳಿಗೂ ದೇವ್ರ ಆಯ್ತು. ದೇವ್ರ ಎಲ್ಲಾ ಮಕ್ಳುಗಳು, ಎಲ್ಲಾ ತಾಯಿಂದಿರ ಮಕ್ಳುಗಳಿಗೂ ದೇವ್ರ ಒಳ್ಳೆ ಆಯಸ್ಸು ಆರೋಗ್ಯ ಕೊಡ್ಲಿ. ಆದ್ರೆ ನಾನು ಹೇಳೋದಷ್ಟೇನೆ, ತಾಯಿ 30 ವರ್ಷ ಸಾಕಿದ್ರೆ ಹೆಂಡತಿ ಒಂದ್ಕೊಂಡು ತಾಯಿ ಒಂದ್ಕೊಂಡು ಎರಡು ಕಾಪಾಡ್ಕೊಂಡು ಹೆಂಡತಿನೂ ಬಿಡಬಾರ್ದು, ಅದು ಒಂದ್ ಹೆಣ್ಣು, ತಾಯಿನೂ ಬಿಡಬಾರ್ದು. ಹೇಳ್ತಾ ಇವಾಗ ನಾನು ಯಾವ ಸುಳ್ಳು ಹೇಳಿದ್ರೆ ಒಂದ್ ಮಕ್ಳು ಸುಳ್ಳು ಹೇಳ್ಬಾರ್ದು. ಸುಳ್ಳು ಒಂದಿನ ಗೊತ್ತಾಗೋಯ್ತದೆ, ಸತ್ಯಕ್ಕೆ 100 ದಿನ, ಸುಳ್ಳಿಗೆ 3 ದಿನ ಅಷ್ಟೇ. ಹೌದು ಅಮ್ಮ. ಇವಾಗ ಹಂಗೆ ಇನ್ನೊಂದು ಜನ ಕೇಳ್ತಾರೆ, ನೀವು ಮುಂದೆ ಮಾಡ್ತೀರಾ ವ್ಲಾಗ್ಸ್ ನಿಮ್ಮ ಅಮ್ಮನ ಜೊತೆ ಅಂತ, ನೀನೇನ್ ಹೇಳ್ತಿದ್ದಕ್ಕೆ? ನನ್ಗೇನಿದು ಇಲ್ಲ, ಖುಷಿ ಇಲ್ಲ. ನೀನ್ ಮಾಡೋದೇ ನನ್ಗೆ ಖುಷಿ ಇಲ್ಲ. ಇನ್ನು ನಾನು ಏನೋ ಒಂದು 2 ಮಾತನಾಡ್ತೀನಿ. ಆದ್ರೆ ನನ್ನ ನೀನ್ ಏನ್ ಮಾಡ್ತೀವಿ ಗೊತ್ತಾ, ಅಮ್ಮ ಎಳಿತ್ಯ ಚಿಂಗಮ್ ತರ ಅಂತೀಯ. ಆಯ್ತು, ಇವಾಗ ನಾವೆಲ್ಲ ಮುಂದೆ ಟ್ರಿಪ್ಗಳಿಗೆ ಹೋಗ್ತೀವಲ್ಲ, ಅದಕ್ಕೆ ನೀನು ಓಕೆನಾ, ಬರ್ತೀಯಲ್ವಾ ನಮ್ಮ ಜೊತೆ ಟ್ರಿಪ್? ಆಯ್ತು, ನಾನು ನೀನ್ ಕರೆದ್ರು ಬರ್ತೀನಿ, ಜಯಂತ್ ಕರೆದ್ರು ಬರ್ತೀನಿ, ಹರ್ಷಿತಾ ಕರೆದ್ರು ಬರ್ತೀನಿ. ನಾನು 3 ಜನನೂ 3 ರತ್ನಗಳು, ಸರಿನಾ? ನಾನು ಇವ್ರು ಬೇರೆ ಅವ್ರು ಬೇರೆ ಅವ್ರು ಬೇರೆ, ನಾನು ಒಂದೇ ಮಕ್ಕಳೆಲ್ಲ ಒಂದೇ. ಇವಾಗ ಎಷ್ಟೋ ಜನ ಡೌಟ್ ಪಡ್ತಾ ಇರುತ್ತೆ, ನಿನ್ನ ಕೃತಿ ಸಂಬಂಧ ಹೆಂಗಿದೆ ಮಮ್ಮಿ? ನನ್ಗೆ ಎಲ್ಲಾನು 3 ಜನನೂ ಬೇಕು. ಈಗ ಸಂಬಂಧ ಸೊಸೆ ಬಗ್ಗೆ ನಾನು ಏನೇ ಹೇಳಲ್ಲ. ನನ್ ಪಾಪ ಇವಳಾದ್ರೂ ನಾನು ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿದ್ದೀನಿ, ಅವಳು ಏನು ಎತ್ತಂತ ನನ್ಗೆ ಗೊತ್ತು. ಇನ್ನು ಮದುವೆ ಆಗ 1 ತಿಂಗಳಾಗ್ಲಿಲ್ಲ, ಈಗ ನಾನು ಹೆಂಗ್ ಕಂಡಿಡಿಲಿ? ಅದಕ್ಕೆ ಈಗ ಏನ್ ಅಡಿಗೆ ಮಾಡ್ಕೊಡ್ಬೇಕು? ಏನು ಬೇಡ, ಯಾವ ಅಡುಗೆನೂ ಮಾಡ್ಕೊಡೋದು ಬೇಡ, ಅಡುಗೆ ಅಡಿಗೆ ಮಾಡ್ಕೊಟ್ಟಿಲ್ಲ ಅಂತ ಅಲ್ಲ. ನಾನು ಇನ್ನ ನಮ್ಮ ಮನೆಗೆ ಅವ್ಳು ಬರ್ಲಿಲ್ಲ ಪಾಪ. ಈಗ ಆಷಾಢ ಬಂತು. ಹೌದು, ಇನ್ನ ನಮ್ಮ ಮನೆಗೆ ಕರ್ಕೊಂಡ್ಬರ್ಲಿಲ್ಲ ಮನೆಗೆ. ಆಯ್ತಾ? ಯಾವ ಕರ್ಕೊಂಡ್ಬರೋದು? ಈಗ ಆಯ್ತು, ಕರ್ಕೊಂಡ್ಬಂದು ನಿಮ್ಮ ಅಪಾರ್ಟ್ಮೆಂಟ್ ಕಳಿಸ್ತೀನಿ. ದೊಡ್ಡದಾಗ ನಾನೇನು ಬರಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ, ನಮ್ಮಬ್ಬರು ಹೇಳಿದ್ರು ಫಸ್ಟ್ ಹೋಗು. ಸೊ ನಮ್ಮಮ್ಮನ ಜೊತೆ ಮಾತಾಡಿದಕ್ಕೆ ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ಮತ್ತೆ ಪ್ರಶ್ನೆ ಮತ್ತೆ ನೀವು ಹಾಕಕ್ಕೂ ಹೋಗ್ಬಾರ್ದು, ಬಿಕಾಸ್ ನಾನು ಆಲ್ರೆಡಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಅಮ್ಮ ನೀನ್ ಹೇಳಿ, ಇವಾಗ ನಿನಗೆ ನನ್ನ ಮೇಲೆ ಎಷ್ಟು ಹೆಮ್ಮೆ ಇದೆ? ಅಮ್ಮ ಹೊರಗಡೆ ಜನ ಎಲ್ಲ ನೀ ಸಂಪಾದನೆ ಮಾಡಿ ಮದುವೆ ಮಾಡ್ಕೊಡ, ಮದುವೆ ನಾನು ಮಾಡಿದ್ದೀನಲ್ಲ. ಪ್ರೀತಿಸೋ ಜನಗಳಿಗೆ ಏನ್ ಹೇಳ್ತೀಯ? ನಾನು ನೋಡಿ, ನನಗೆ ಸುಳ್ಳು ಮೋಸ ಅವೆಲ್ಲ ಏನು ಗೊತ್ತಿಲ್ಲ. ಇರೋದಿದ್ದಾಗ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ. ನಾನು ನಾಟಕ ಆಡೋಕ್ಕೆ ನನಗೆ ಬರಲ್ಲ. ನೀವೆಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ, ಯಾರೇ ಆಗಲಿ ತಾಯಿನ ಹೆಂಡ್ತಿನ ಇಬ್ರು ಎಳ್ಕೊಂಡು ಅಂತ ಕಾಪಾಡಿಕೊಂಡು ಮುಂದೆ ಜೀವನ ನಡೆಸ್ಕೊಂಡು ಹೋಗಬೇಕು. ಅದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು.
ಎಲ್ಲ ತಾಯಂದಿರಿಗೂ ಮಕ್ಳುಗಳ್ನ ಅವ್ರೇನು ಇಷ್ಟ ಇದೆ ಅಷ್ಟರ ಪ್ರಕಾರ ಬಿಟ್ಬಿಡಿ, ಅವ್ರನ್ನ ನಾವು ತಡೆ ಅಮ್ಮ ನನಗೆ 1 ಲಕ್ಷ ಇಷ್ಟ ಇದೆ, 1 ಲಕ್ಷ ಕೊಡ್ತೇವೆ ತಿಂಗಳಿಗೆ. ಅಲ್ಲ ಈಗ ಒಂದ್ ಮಾತು ಒಂದೇ ಒಂದ್ ಬೇಜಾರ್ ಮಾಡ್ಕೋಬೇಡಿ. ನಾವು ನಮ್ಮ ಮಕ್ಳಿಗೆ ದುಡ್ಡು ಅದು ನೀನ್ ಎಷ್ಟಾದ್ರೂ ಹೇಳು, ಎಡಿಟ್ ಅಲ್ಲಿ ನಾನೇ ಮಾಡೋದು, ಅದು ಏನ್ ಬೇಕೋ ಹೇಳು. ಮಾತಾಡಲ್ಲ. ನಾನು ಕುಕ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಆ ತರ ಮಾಡ್ತಾರೆ ಕುಕಿಂಗ್ ಸೂಪರ್. ಇವಾಗ ನೋಡಿ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಸಾರು ಮಾಡಿದ್ದಾರೆ ನಂಗೋಸ್ಕರ. ಚಾಪ್ಸ್ ಮಾಡಿದೀನಿ, ಬಾರ ಊಟಕ್ಕೆ ಅಂತ ಅವನು ಕರೆದೆ, ದೊಡ್ಡನ ನನ್ನೂ ಕರೀತಾರೆ. ಇವನು ಕರೆದೆ. ನಾನು ಏನೇ ಮಾಡಿದ್ರೆ 3 ಜನಕ್ಕೂ ಫೋನ್ ಹಾಕಿರ್ತೀನಿ, ಯಾರು ಬರ್ಲಿ ಊಟ ಮಾಡ್ಕೊಂಡು. ಈ ಮನೆ ಯಾವಾಗ್ಲೂ ಓಪನ್ ಇರ್ತೈತೆ, ಬಟ್ ನಂಗೆ ಯಾವಾಗ್ಲೂ ಮನೆ ಕೀ ಯಾವಾಗ ತರ ಇರ್ತೈತೆ ತಕೊಂಡು ಯಾವಾಗಾರ ಬರ್ಬೋದು ಅಷ್ಟೇ. ನಂದು ಉದ್ದೇಶ ಏನು ಗೊತ್ತಾ, ಈಗ ನಾನು ಅದೇ ಅನ್ಕೊಂಡಿದ್ದೀನಿ, ಯಾರೋ ಒಬ್ರು ಇದ್ಬಿಡಿ ನಾನೇನೆ ಬೇರೆ ಹೋಗಿರ್ತೀನಿ. ಬೇಡಮ್ಮ, ನೀನ್ ಕನಸುಗಳನ್ನು ಕಟ್ಕೊಂಡು ಈ ಮನೆ ಕಟ್ಟಿದ್ಯಾ, ನೀನ್ ಈ ಮನೇಲಿ ರಾಣಿ ತರ ಇರೋ. ನಾನ್ ಸಾಕಮ್ಮ, ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಹೆಂಗೋ ಜೀವನ ಮಾಡ್ತೀನಿ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನೋಡಮ್ಮ, ನನಗೆ ನೋಡು ಅಮ್ಮ ಜಾನು ಕೃತಿ ಅಂತ ಕರೆದಾಗ ಕೇಳಿಸುವಂತ ಚಿಕ್ಕ ಮನೆ ಸಾಕು. ಇಷ್ಟು ದೊಡ್ಡ ಮನೆ ಅದೇನೆ ಮುಂಚೆ ಇದ್ವಲ್ಲ, ಡ್ಯೂಪ್ಲೆಕ್ಸ್ ಗಳಿದೆ ನೋಡು. ಇವಾಗ ಇಲ್ಲಿಂದ ಕಿರ್ಚ್ಕೋತಿಯಾ ರೀ ರೀ ಅಂತ, ನಿನ್ ರೀ ಬರ್ತಾರ ಬರಲ್ಲ. ನಾನು ಒಂದ್ ಸಣ್ಣ ಮನೆ ಅಲ್ಲಿದ್ದಾಗ ಅಂತ ಕರಿತೀನಿ, ಓಡ್ ಬರ್ತಾರೆ. ಯಾಕಂದ್ರೆ ಸಣ್ಣ ಅಲ್ಲೇನೆ ಇದ್ರು ಚಂದ, ಈಗ ಅನಿಸ್ತದೆ. ಅದ್ ಅರ್ಥ ಆಗ್ತಿದ್ಯಾ? ಮನೆ ದೊಡ್ಡದಾದಾಗ್ಲೂ ಡಿವೈಡ್ ಆಗ್ತಿರ್ತದೆ, ಅದೇ ಮನೆ ಚಿಕ್ಕದಾದ್ರೆ ಮನ್ಸು ದೊಡ್ಡದಾಗ್ತಾ ಹೋಗ್ತದೆ. ಓಕೆ, ಒಂದು ನಾಟಕ ನನ್ನ ಮಗ ಹೇಗಲಿ ಅವಮಾನ ಆಗುತ್ತೆ. ನೋಡಿದ್ರಲ್ಲ, ಇಷ್ಟೇ ಕೊಟ್ಟಿದ್ದೀನಿ ಕ್ಲಾರಿಟಿ ವಿಡಿಯೋ. ನಮ್ಮ ತಂದೆಯವ್ರ ಹತ್ರ ಮಾತಾಡ್ಬೇಕು. ಸೊ ನಮ್ಮ ಅಪ್ಪ ಅವರು ಇದಕ್ಕಿಂತ ಲೆಜೆಂಡ್ರಿ ಆಗಿ ಮಾತಾಡ್ತಾರೆ. ಸೊ ನಮ್ಮ ಅಪ್ಪನ ಹತ್ರ ಮಾತಾಡೋಣ, ಎಲ್ಲ ವಿಡಿಯೋ ಕ್ಲಾರಿಫಿಕೇಶನ್ ಕೇಳಿ. ಸೊ ನಮ್ಮ ಅಪ್ಪನ ಜೊತೆನೂ ಕನ್ಫರ್ಮ್ ಮಾಡಬೇಕು ಅಂತಾನೆ ಇದ್ದಿದ್ದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಇದು ನಾನೇ ಇದ್ದ ರೂಮು. ಸೊ ನೀವು ನೋಡ್ಬೋದು. ಸೊ ನನ್ನ ರೂಮಲ್ಲಿ ನಮ್ಮ ಅಪ್ಪನ ಜೊತೆ ಒಂದು ಚಿಟ್ ಚಾಟ್ ಥರ ಮಾಡೋಣ ಅನ್ಕೊಂಡೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮಪ್ಪ. ಜೂಮ್ ಅದಕ್ಕೆ. ಸೊ ಓಕೆ ಪಾಪ. ಸೊ ನಾನು ನಿನಗೆ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಜನಗಳು ಕೇಳ್ತಿದ್ರು, ನಮ್ಮನ್ನ ಪ್ರೀತಿಸೋರು, ಯಾಕೆ ಅಪ್ಪ ಅಮ್ಮನ ಜೊತೆ ವಿಡಿಯೋಸ್ ಮಾಡ್ತಿಲ್ಲ, ನೀವು ವ್ಲಾಗ್ ಮಾಡ್ತಿಲ್ಲ ಅಂತ ಜನಗಳು ಹೇಳಿದ್ರು. ನೀನೇನು ಹೇಳ್ತೀಯಪ್ಪ? ಅಲ್ಲ, ನೀನು ಶೂಟಿಂಗ್ ಬಿಸಿಲಿದ್ದೆ, ನಿಂದೇ ಆದಂತ ಕೆಲ್ಸಗಳಿತ್ತು, ಅದರಿಂದ ನೀನು ಮನೆಗೆ ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ಆದ್ರಿಂದ ನಾನು ಕೇಳಿದ್ದೇನು, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಜನ ಕೇಳ್ತಾರಲ್ಲ. ಜನ ಕೇಳ್ತಾರೆ. ಜನ ಕೇಳಿದಾಗ ಅವನಿಗೆ ಸ್ವಲ್ಪ ಬಿಸಿ ಇತ್ತು ಅಂತ ಹೇಳ್ಬೇಕು. ಹಂಗಲ್ಲ ಪಾಪ, ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಈಗ ಅದು ಬಿಡು, ನಾನು ಹೇಳಿದ್ದು ಈಗ ನಾನು ಕೇಳೋ ಕ್ವಶನ್ ಏನು, ಜನ ಕೇಳ್ತಿದ್ರೆ ಅಪ್ಪ ಅಮ್ಮನ ಜೊತೆ ಮುಂಚೆ ಥರ ಯಾಕೆ ವ್ಲಾಗ್ ಮಾಡ್ತಿಲ್ಲ ಯಾಕೆ ಅಂತ ಫಸ್ಟ್ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಏನು ಹೇಳೋದು ಅಂದ್ರೆ, ಅವ್ನಿಗೆ ಟೈಮ್ ಸಿಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಕ್ವಾಟ್ಲೆ ಕಿಚನ್, ಆಮೇಲೆ ಕಿಚ್ಚಿಗಿಲಿ. ಅಲ್ಲ, ನೀನು ಆಚೆ ಹೋಗಿ, ಕ್ಯಾಮ್ರಾದಿಂದ ಆಚೆ ಹೋಗಿ. ಇಲ್ಲಿ ಕ್ಯಾಮ್ರಾ ಇರೋದೇ ಇಲ್ಲ, ಕ್ವಾಟ್ಲೆ ಇಲ್ಲಿರೋ. ಈಗ ಅವನಿಗೇನು ಅಂತಂದ್ರೆ, ಕ್ವಾಟ್ಲೆ ಕಿಚನ್ ಪ್ಲಸ್ ಕಿಚ್ಚಿಗಿಲಿ ಇಲ್ಲಿ ಶೋ ಮಾಡ್ತಾನೆ. ಆದ್ರಿಂದ ಅವನಿಗೆ ಟೈಮ್ ಸಿಗ್ತಾಯಿಲ್ಲ. ಇಲ್ಲಿ ಯಾವುದೇ ತರದಲ್ಲಿ ಡ್ಯಾಡಿ ಮಮ್ಮಿ ಜೊತೆಗೆ ಸೇರ್ತಾ ಇಲ್ಲ ಅಷ್ಟೇ. ಅವನು ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ಅಪ್ಪ ಒಂದಷ್ಟು ಕೆಲಸಗಳಲ್ಲಿ ಬಿಸಿ ಇದ್ದಾರೆ, ಅಮ್ಮನೂ ಒಂದಷ್ಟು ಕೆಲಸಗಳಲ್ಲಿ ಬಿಸಿ ಇದ್ದಾರೆ, ನಾನು ಇನ್ನೂ ಒಂದಷ್ಟು ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಅದಕ್ಕೆ ಯಾರು ಪ್ರಾಪರ್ ಟೈಮ್ ಸಿಗ್ತಿಲ್ಲ. ಆ್ಯಂಡ್ ಸಿಕ್ಕಿದಾಗೆಲ್ಲ ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅಲ್ಲ, ನಮ್ದೇ ಆದಂತ ಸಿಕ್ಕಾಪಟ್ಟೆ ಕೆಲಸಗಳಿದೆ. ನಾವ್ ಇವನ್ ಜೊತೆ ಲಾಗ್ ಮಾಡ್ಕೊಂಡು ಇವನ್ ಜೊತೆ ಅಲ್ಟೆ ಹೊಡ್ಕೊಂಡು ಕೂತ್ಕೊಂಡು ನಮ್ಗೆ ಟೈಮ್ ಇಲ್ಲ. ಹೇಳ್ತೀವಿ, ಯಾಕಂದ್ರೆ ಇವಂದು ಈಗ ಇವನಿಗೆ ಮದುವೆ ಮಾಡಿಕೊಟ್ಟಿದೀವಿ. ಇವ್ನ ಹೆಂಡತಿ ಜೊತೆಲಿ ಇವ್ನ ಆಟ ಆಡ್ಕೊಂಡು ನೆಮ್ಮದಿ ಇರೋದೇ ಒಂದು ಆಸೆ. ಏನ್ ಓಕೆ. ಸೊ ನೋಡಿದ್ರ, ಅದಕ್ಕೆ ಅವರು ಬ್ಲಾಗ್ಸ್ ಮಾಡ್ತಿಲ್ಲ. ಅಂಡ್ ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಬ್ಲಾಗ್ಸ್ ಮಾಡೇ ಮಾಡ್ತೀನಿ, ಇರ್ತೀವಿ. ನಾನು ಸ್ವಲ್ಪ ದಿವಸ ಕೆಲಸ ಬಿಸಿ, ಅದಾದ್ಮೇಲೆ ನಾನು ಫ್ರೀ ಆದ್ರೆ ನಾನೇ ಬರ್ತೀನಿ. ಅಪ್ಪನೇ ಬ್ಲಾಗ್ಗೆ ಬಂದು ಇಂಟ್ರೋ ಕೊಡ್ತಾರೆ, ನಾನೇ ಬರ್ತೀನಿ, ಲಾಗ್ ಮಾಡ್ತೀನಿ ಎಲ್ಲರ ಜೊತೆಗೆ. ಬ್ಲಾಗ್ ಮಾಡು, ಲ್ಯಾಗ್ ಮಾಡಬೇಡ, ಹೇಳು. ಲಾಗ್ ಮಾಡ್ತೀನಿ, ಲಾಗ್ ಮಾಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ, ನಿಮ್ ಜೊತೆಗೆ ಎಲ್ಲರ ಜೊತೆಗೂ ಎಂಜಾಯ್ ಮಾಡ್ತೀವಿ, ಎಲ್ಲರ ಜೊತೆಲಿ ಹೊಂದ್ಕೋತೀವಿ. ನಿಮ್ ಪ್ರೀತಿ ವಿಶ್ವಾಸ ನಮ್ಗೆ ಹಿಂಗೆ ಇರ್ಲಿ, ಎನಿ ಟೈಮ್ ಬರ್ತೀವಿ. ಸೊ ಇವಾಗ ಇನ್ನೊಂದು ಪ್ರಶ್ನೆ ಕೇಳಿದಾರೆ, ಹಂಗೆ ಯಾಕೆ ನೀವು ಈ ಮನೇಲಿ, ಈಗ ಮದುವೆ ಆಗಿ ಬಂದ್ಮೇಲೆ ನೀವು ಈ ಮನೆಗೆ ಬರ್ಬೇಕಿತ್ತು, ಯಾಕೆ ನೀವು ಈ ಮನೇಲಿ ಏನಕ್ಕೆ ಸಪ್ರೇಟ್ ಆಗಿದ್ದೀರ ಅಂತ ಅದಕ್ಕೇನು ಹೇಳ್ತೀಯಪ್ಪ? ಇಲ್ಲ, ಇಲ್ಲೂ ಇರ್ತಾನೆ, ಬಟ್ ಅಲ್ಲಿ ಅವಾಗಿಂದನು ಅಪಾರ್ಟ್ಮೆಂಟ್ಸ್ ಅಲ್ಲೇ ಇದಾನಲ್ಲ, ಅಲ್ಲಿ ಬ್ಯುಸಿ ಆಗಿರ್ತಾನಲ್ಲ, ಅಪಾರ್ಟ್ಮೆಂಟ್ಸಿಗೆ ಬರ್ತಾನಲ್ಲ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋದಕ್ಕೋಸ್ಕರ ಇಲ್ಲೂ ಇರ್ತಾನೆ. ಬಟ್ ಕೆಲವು ಟೈಮಲ್ಲಿ 2 ದಿವಸಕ್ಕೆ ಒಂದ್ಸರಿ ಇಲ್ಲೂ ಇರ್ತಾನೆ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾನೆ. ಈಗ ಏನಂತಂದ್ರೆ
ನಮ್ಮ ಮನೇಲೂ ಇರ್ತಾನೆ, ಅಲ್ಲೂ ಇರ್ತಾನೆ. ಬಟ್ ಅಲ್ಲಿ ಅಪಾರ್ಟ್ಮೆಂಟ್ಸ್ ಆಗ್ಲಿಂದ ಅವ್ನು ಮಾಡ್ಕೊಂಡಿದ್ದಾನಲ್ಲ 3-4 ವರ್ಷದಿಂದ, ಅದಕ್ಕೋಸ್ಕರ ಅಲ್ಲಿದ್ದಾನೆ ಅಷ್ಟೇ. ಬಟ್ ಈಗಂತೂ ಇಲ್ಲೇ ಇದ್ದಾನೆ ಆಲ್ಮೋಸ್ಟ್. ಯಾಕಂತ ಅಂದರೆ ನಾನು ಅಮ್ಮ ಕೂತ್ಕೊಂಡು ಮಾತಾಡಬೇಕಾದ್ರೆ ಇದ್ದಿದ್ದೆ ಅದೇ ಮೈಂಡ್ ಸೆಟ್ಟಲ್ಲಿ. ಏನಪ್ಪ ಅಂತಂದರೆ, ಇಲ್ಲ ನಿಮ್ಮ ಮದುವೆ ಆದಮೇಲೆ ನೀನು ಹೆಂಗಿರೋ ಸಪ್ರೇಟ್ ಇರಬೇಕು ಅಂದ್ಕೊಂಡಿದ್ದೀವಿ ಕೂಡ, ಆವಾಗ ಬಂದು ಫಂಕ್ಷನ್ ಹಬ್ಬಕ್ಕೆ ಬಂದು ಚೆನ್ನಾಗಿರೋಣ, ಇಲ್ಲಿದ್ದು ಭಿನ್ನಾಭಿಪ್ರಾಯಗಳು ಬೇಡ ಅಂತ ಅಷ್ಟೇ. ಇಲ್ಲ, ಆಲ್ಮೋಸ್ಟು 3 ಜನನು 3 ಕಡೆ ಇದ್ದಾರೆ. ಮಕ್ಳುಗಳು ಯಾರು ಇವರು ಅವರು ಅಂತೇನಿಲ್ಲ, ಎಲ್ರು. ಮಗಳು ಬೇರೆ ಕಡೆ ಇದ್ದಾಳೆ, ಮಗನೂ ಬೇರೆ ಕಡೆ ಇದ್ದಾನೆ, ಇವನು ಬೇರೆ ಕಡೆ. 3 ಜನನು ಬೇರೆ ಕಡೆ ಇದ್ದಾರೆ, ಯಾರೇನು ಹತ್ರದಲ್ಲಿಲ್ಲ. ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ 3-4 ವರ್ಷದಿಂದ ಬೇರೆ ಬೇರೆ ಕಡೆ ಇದ್ದಾರೆ. ಅವ್ರದೇ ಆದಂತ ವರ್ಕಿಂಗು, ಅವ್ರದೇ ಆದಂತ ಬಿಸಿ ಮ್ಯಾನ್ಗಳು. ಆಮೇಲೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂದಂತೂ ತುಂಬಾ ಕೆಲ್ಸಗಳಿರ್ತವೆ. ನಾವು ಅದಕ್ಕೋಸ್ಕರ ನಾವ್ ಇವ್ರನ್ನ ಕಾಯ್ಕೊಂಡು ಕೂತ್ಕೊಳಕಲ್ಲ. ಇವ್ರನ್ನ ಒಂದ್ ಕಡೆ ಏನೋ ಇವ್ರದೇ ಆದಂತ ಕೆಲ್ಸಗಳಿರ್ತವೆ, ಇವ್ರದೇ ಆದಂತ ಒಂದು ಮೈಂಡ್ ಅಲ್ಲಿ ಏನೇನೋ ಇರ್ತದೆ. ಈಗ ಬೇರೆ ಕೆಲ್ಸಗಳು ತುಂಬಾ ಇದೆ ಅವನಿಗೆ, ಇವನಿಗೆ ತುಂಬಾ ಇರೋದ್ರಿಂದ ಇವನೇ ಆಗ್ಲಿ ಅವನೇ ಆಗ್ಲಿ ಮಗಳೇ ಆಗ್ಲಿ ಅವರೆಲ್ಲ ಯಾರು ಬರ್ತಾ ಇಲ್ಲ ಇಲ್ಲಿ. ಯಾವಲ್ಲ ವಾರದಲ್ಲಿ ಒಂದ್ಸರಿ ಸೇರ್ತಾರೆ, ಇಲ್ಲ ಎಲ್ಲಾನ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಬರ್ತಾರೆ, ಎಲ್ರು ಆರಾಮಾಗಿ ಸೇರ್ತಾರೆ, ಎಲ್ರು ಒಂಥರ ಖುಷಿಯಾಗಿರ್ತಾರೆ ಯಾವಾಗ್ಲೂ ಅಷ್ಟೇ. ಸೊ ನೋಡಿದ್ರಲ್ಲ, ಇವಾಗ ಅದನ್ನೇ ಹೇಳೋದು. ಸೊ ನಾವು ಮುಂಬರುವ ದಿನಗಳಲ್ಲಿ ನಾವು ಕೂಡ ವಿಡಿಯೋಸ್ ಮಾಡ್ತೀವಿ ನಮ್ಮ ಅಪ್ಪನ ಜೊತೆ. ಇದನ್ನ ನಾನು ಏನಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ ಅಂತಂದ್ರಪ್ಪ, ಜನಗಳಿಗೆ ಅವ್ರಿಗೆ ಆ ಡೌಟ್ಸ್ಗಳಿತ್ತು. ಇವಾಗ ಇವನು ಮೋಸ್ಟ್ಲಿ ಜಗಳ ಆಗಿರ್ಬೋದು, ಅಂದ್ರೆ ಸೊಸೆ 2ನೇ ಸೊಸೆ ಬಂದಿದ ತಕ್ಷಣ ಮನೆ ಹೊಡೆದಾಕಿದ್ಲು, ಅದಕ್ಕೆ ದೂರ ಹೋದ್ಲು, ಅದಕ್ಕೆ ಪ್ರಶಾಂತ್ ಬರೀ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡ್ತಿದ್ದ. ಸೊ ಅದ್ರ ಬಗ್ಗೆ ಏನು ಯಾವುದೇ ತರದಲ್ಲಿ ಏನಿಲ್ಲ. ನನ್ನ ಮಕ್ಕಳು 3 ಜನನು ಅಷ್ಟೇ. ಈಗ ನನ್ನ ಮಗಳು ಒಬ್ಳು, 2 ಗಂಡು ಮಕ್ಕಳು. ಯಾರು ಅಷ್ಟೇ, ಯಾರು ಅವ್ರವ್ರದೇ ಆದಂತ ಬಿಸಿ ಮ್ಯಾನ್ಗಳಿಗೆ ನಾವೇ ಬಿಟ್ಟಿದೀವಿ. ಎಲ್ಲಾರು ಒಂದೊಂದ್ ಕಡೆ ಇದ್ದು ಎಲ್ಲೋ ಒಂದ್ ಕಡೆ ಅವ್ರದೇ ಆದಂತ ಬಿಸಿ ಮ್ಯಾನ್, ಅವ್ರದೇ ಆದಂತ ಕೆಲ್ಸಗಳಿದೆ, ಅವ್ರದೇ ಆದಂತ ಬದುಕಿದೆ. ಈಗ ನಮ್ದೇ ಆದಂತ ಬದುಕಿದಾಗ ನಾವ್ ಇವ್ರನ್ನ ಜೊತೆಲಿ ಇಟ್ಕೊಂಡು ನಾವ್ ಇದ್ ಮಾಡಕ್ಕಾಗಲ್ಲ. ಅವ್ರದೇ ಆದಂತ ಕೆಲಸ ಇದ್ದಾಗ ಅವ್ರವ್ರ ಪಾಡ ಅವ್ರವ್ರು ಮಾಡ್ಬೇಕು. ಅವ್ರದೇ ಆದಂತ ಈಗ ನಾವೇನು ಈಗ ಅವ್ರಿಗೆ ಹೆಚ್ಚು ಕಮ್ಮಿ 29-30 ವರ್ಷ, ಒಬ್ಬೊಬ್ಬರಿಗೆ 32 ವರ್ಷ. ಆ ಒಂದು ಇದ್ರಲ್ಲಿ ಇಲ್ಲ ಏಜ್ ಹೇಳೋದಲ್ಲ, ಅವ್ರದೇ ಆದಂತ ಕೆಲ್ಸಗಳಿರ್ತವೆ, ಅವ್ರದೇ ಆದಂತ ಒಂದು ಕೆಲ್ಸಗಳಿರ್ತವೆ. ಅದನ್ನ ಬಿಟ್ಟು ಈಗ ಸೆಲೂನ್ ಬೇರೆ ಓಪನ್ ಮಾಡಿದ್ದಾರೆ, ಆ ಬಿಸಿಲಿ ಇರ್ತಾನೆ. ಆಮೇಲೆ ಬೇರೆ ಅವ್ನ್ ಬೇರೆ ಬೇರೆ ಕೆಲ್ಸಗಳಿದೆ. ಬಟ್ ಅವ್ರದ್ದೇ ಆದಂತ ಒಂದು ಕೆಲ್ಸಗಳಿದ್ದಾಗ ಬರ್ತಾರೆ, ಫ್ರೀ ಇದ್ದಾಗ ಬರ್ತಾರೆ. ರಾತ್ರಿ 8 ಆಗ್ಲಿ 9 ಆಗ್ಲಿ ಬರ್ತಾರೆ, ಭೇಟಿ ಮಾಡ್ತಾರೆ, ಮಾತಾಡಿಸ್ತಾರೆ, ಊಟ ಮಾಡ್ತಾರೆ. ಭೇಟಿ ಆಗೋದೆಲ್ಲ ನಾವು ವಿಡಿಯೋ ತಕ್ಕೊಳ್ಳೋದಕ್ಕಾಗಲ್ಲ. ಆದ್ರಿಂದ ನಾನು ಈ ಕ್ಲಾರಿಟಿ ವಿಡಿಯೋನ ಏನಕ್ಕೆ ಮಾಡ್ತಾ ಇದೀನಿ ಅಂತಂದ್ರೆ, ನಮ್ಮ ಮನೇಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಮುಂಚೆಯಿಂದನೂ ನಾವು ಹ್ಯಾಪಿ ಆಗಿದ್ದೀವಿ, ಖುಷಿಯಾಗಿದ್ದೀವಿ. ನಾನು ನಮ್ಮ ಅಪ್ಪ ಅಮ್ಮ ಜೊತೆ ಅಂತೂ ಫುಲ್ ಕ್ಲೋಸ್ ಆಗಿದ್ದೀನಿ. ಯಾವತ್ತೂ ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದೀನಿ. ಬೇರೆ ಎಲ್ಲ ಬಿಟ್ಟು, ಇವ್ರು ಏನೇ ಹೇಳ್ತಾರೋ ಬೇರೆ ಎಲ್ಲ ಬಿಟ್ಟು, ನಾನಂತೂ ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬಾ ಸೂಪರ್ ಆಗಿದ್ದೀನಿ, ಆಯ್ತಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ಕೃತಿ ಬಗ್ಗೆ ನಮ್ಮ ಅಪ್ಪ ಏನು ಹೇಳ್ತಾರೆ ಕೇಳಪ್ಪ, ನೀನು ಹೇಳ್ತೆ ಕೃತಿ ಬಗ್ಗೆ. ಕೃತಿ ಬಗ್ಗೆ ಏನಿಲ್ಲ, ಅವಳಿಗೆ ಯಾವುದೇ ಥರದ್ದು ಮಗುಗೆ ಅವಾಗೇನು ಗೊತ್ತಿಲ್ಲ. ಅವಳು ಈಗ ಇನ್ನ ಚಿಕ್ಕ ಹುಡುಗಿ ಹೇಳಿದ್ರು, ಅವಳು 25-24 ವರ್ಷ, 25 ವರ್ಷ. ಅವಳಿಗೆ ಯಾವುದೇ ಅಂತಾರು ಗೊತ್ತಿಲ್ಲ. ಅವಳು ಚಿಕ್ಕಮಂಗ್ಳೂರಿಂದ ನಾವು ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಮೇಲೆ ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ 1 ವಾರದಿಂದ ಅವಳು ನಮಗೆ ಒಂದು ಅಭ್ಯಾಸ ಆಗಿದೆ. ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ಬೇಕು, ಮಾಡ್ಬೇಕು. ಏನೇ ಕೆಲಸ ಇದ್ರು ಅಪ್ಪಾಜಿ ಮಾಡ್ತೀನಿ, ಏನಿದ್ರೆ ಹೇಳಿ ಅಪ್ಪಾಜಿ ಮಾಡ್ಕೊಡ್ತೀನಿ, ಏನ ಮಾಡ್ಬೇಕಾ ಮಟ್ಬೇಕಂತ ಎಲ್ಲಾ ತರದಲ್ಲೂ ಮಾಡ್ಕೊಂಡು ಹುಡುಗರು ಓಡಾಡ್ಕೊಂಡಿದ್ದಾರೆ. ಯಾರೇ ಆಗ್ಲಿ, ನನಗೇನು 2 ಸೊಸೆದಿರು, ಮಗಳಿದ್ದಾಳೆ, ಯಾರ ಬಗ್ಗೆಯಲ್ಲಿ ಏನೂ ಮಾತಾಡಂಗಿಲ್ಲ. ನನ್ನ ಮಗಳೇ ಆಗ್ಲಿ, ಸೊಸೆನೇ ಆಗ್ಲಿ, ಯಾರೇ ಆಗ್ಲಿ, ನಮಗ್ ಬೇರೆ ಬೇರೆ ಕೆಲ್ಸಗಳಿದೆ. ನಾವ್ ಇದನ್ನ ಇವ್ರ ಜೊತೆಗೆ ಬಂದು ಸೇರ್ಕೊಂಡಿಲ್ಲ ಅನ್ನೋದೇನಿಲ್ಲ. ಇವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆರಾಮಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಯಾರ ಬಗ್ಗೆಯಲ್ಲಿ ಏನ್ ಮಾತಾಡಂಗಿಲ್ಲ. ಅವರೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ, ನಮ್ಮನ್ನು ಕರೀತಾರೆ ಫುಲ್ಲು. ಅವೆಲ್ಲ ಏನಿಲ್ಲ. 2 ಸೊಸೆದ್ರು ಗ್ರೇಟ್. ನಮ್ಮನ್ನ ಅಪ್ಪಾಜಿ ಎಲ್ಲಿದ್ದ ಅಪ್ಪಾಜಿ, ಊಟ ಆಯ್ತಾ ಎಲ್ಲ ಕೇಳ್ತಾರೆ, ಏನ್ ಬರ್ಬೇಕಾ ಏನ್ ತರಬೇಕಾ ಅಂತ ಕೇಳ್ತಾರೆ. ಅಷ್ಟು ಖುಷಿಯಾಗಿದ್ದಾರೆ, ಅಷ್ಟೇ ಸಾಕು ನನಗೆ. ಸೊ ನೋಡಿದ್ರಲ್ಲ ಗೈಸ್, ಎಲ್ಲ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀವಿ. ಸೊ ನಾವು ಮುಂಬರುವ ವಿಡಿಯೋಗಳಲ್ಲಿ ನಾನು ಅಪ್ಪನ ಜೊತೆ ಖಂಡಿತ ವಿಡಿಯೋ ಮಾಡ್ತೀನಿ. ಅಪ್ಪ ಅಮ್ಮನ ಜೊತೆ ನೀವು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಮ್ಮ ಅಪ್ಪ ಅಮ್ಮನ ಜೊತೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಮೆನ್ಸಲ್ ಓನ್ಲಿ ಅಪ್ಪ ಅಮ್ಮನ ಜೊತೆ ನಾನು ರೆಡಿ ಮಾಡಿ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ಯಾವುದೇ ರೀತಿ ಏನೂ ಇದಿಲ್ಲ. ಆ್ಯಂಡ್ ನಾನು ಇಷ್ಟು ದೊಡ್ಡ ಮನೆ ಬಿಟ್ಟು ಅಲ್ಲಿದ್ದೀನಿ ಹಂಗೆಲ್ಲ ನನಗೇನು ಆಸೆ ಇಲ್ಲ. ನನಗೆ ಮನೆ ದೊಡ್ಡದನ್ನಕ್ಕಿಂತ ಒಳ್ಳೆ ಮನಸ್ಸುಗಳಿರಬೇಕು, ಖುಷಿಯಾಗಿರ್ಬೇಕಷ್ಟೇ. ನಾನು ನನ್ನ ಹೆಂಡತಿ ಖುಷಿಯಾಗಿದ್ದೀವಿ, ಅದನ್ನು ನೋಡ್ಕೊಂಡು ಇವರಿಬ್ಬರು ಖುಷಿಯಾಗಿದ್ದಾರೆ ಅಂತ ನಾವು ಖುಷಿಯಾಗಿದ್ದೀವಿ, ಇವ್ರಿಗೆ ಖುಷಿಯಾಗಿದ್ದಾರೆ. ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಸಿಗ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ, ಹೊರಗಡೆ ತಿಂತೀವಿ. ಬಟ್ ಕೆಲವೊಂದ್ಸತಿ ಎಲ್ಲಾನು ವಿಡಿಯೋ ಮಾಡ್ತಾ ಆಗ್ಬಿಟ್ರೆ ಅದು ಬರೀ ವಿಡಿಯೋಗೋಸ್ಕರ ತೋರುವಿಕೆ ಆಗ್ಬಿಡುತ್ತೆ. ನಮ್ಮ ಅಪ್ಪನ ಮೈಂಡ್ ಸೆಟ್, ನಮ್ಮ ಅಮ್ಮನ ಮೈಂಡ್ ಸೆಟ್ ಕೂಡ. ಸೊ ಎನಿವೇಸ್ ಪಾಪ, ನೈಸ್. ಇದೇ ಖುಷಿಗೆ ಒಂದು 5,000 ಕೊಡು. 5,000 ಆಯ್ತು, ಕೊಡ್ತೀನಿ. 5,000 ಬೆಳಿಗ್ಗೆ ಒಂದು ಚೆಕ್ ಕೊಡ್ತೀನಿ, ಡ್ರಾ ಮಾಡ್ತೀನಿ. 5,000 ಚೆಕ್ ಕೊಡ್ತೀನಿ ಅಂತಲ್ಲ ಪಾಪ. ಇದಾಗಿತ್ತು ಇವತ್ತಿನ ಕ್ಲಾರಿಟಿ ವಿಡಿಯೋ. ಸೊ ಬಹುಶಃ ಈ ವಿಡಿಯೋ ನಿಮ್ಗೊಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಎಸ್, ಈಗ ಬನ್ನಿ ಹೋಗಿ ಕ್ರೂನು ಕೇಳೋಣ, ಅವಳ ಹತ್ರನೂ ಮಾತಾಡೋಣ ಹೇಗನ್ಸುತ್ತೆ ಅಂತ. ಸೊ
ಎಲ್ರಿಗೂ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಕ್ಚುಲಿ ನಮ್ಮ ಅಪ್ಪನ ಜೊತೆ ನಮ್ಮ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ನಾನು ನಿನ್ನೆ ಶೂಟ್ ಮಾಡಿದ್ದೆ. ಸೊ ಇವತ್ತು ನಾನು ನನ್ನ ಹೆಂಡತಿ ಕೂತ್ಕೊಂಡು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಹಂಗೆ ಉತ್ತರ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಯಾಕೆ ನಾವು ಬೇರೆ ಮನೇಲಿದ್ದೀವಿ ಏನು ಎತ್ತ ಅಂತನೋ ಆಲ್ರೆಡಿ ನಮ್ಮ ಅಮ್ಮ ಮಾತಾಡಿದ್ದಾರೆ, ನಮ್ಮ ಅಪ್ಪ ಮಾತಾಡಿದ್ದಾರೆ. ಆ್ಯಂಡ್ ಮದುವೆಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅಮ್ಮನ ಜೊತೆ ಡಿಸೈಡ್ ಮಾಡಿದ್ದೆ. ಆ್ಯಂಡ್ ಡಿಸೈಡ್ ಮಾಡಿದ್ದನ್ನು ಆಲ್ರೆಡಿ ನಾನು ನನ್ನ ಹೆಂಡ್ತಿಗೂ ಇನ್ಫಾರ್ಮ್ ಮಾಡಿದ್ದೆ. ಸೊ ಇದಕ್ಕೆ ನನ್ನ ಹೆಂಡ್ತಿ ಏನು ಹೇಳ್ತಾಳೆ ಅಂತ ಅವಳ ಬಾಯಿಂದನೇ ಕೇಳಿ. ಹೇಳಿ ಜನಮ್ಮ, ಹೇಳಿ ಜನಮ್ಮ, ಹೇಳೋದಕ್ಕೆ ಇಷ್ಟು ಮಾಡಿ ಹೇಳಿ ಅಣ್ಣ, ಏನ್ ಟಾಪಿಕ್ ಹೇಳಿ. ಅಂದರೆ ಇವಾಗ ಜನ ಎಲ್ಲ ಕೇಳ್ತಾರೆ ಏನಕ್ಕೆ ಸಪ್ರೇಟ್ ಆಗಿದ್ದೀರಾ ಏನು ಎತ್ತ ಅಂತ. ಆಲ್ರೆಡಿ ಅಮ್ಮ ಕ್ಲಾರಿಫೈ ಮಾಡಿದ್ದಾರೆ ಅಂದಿದ್ದೀರಾ. ಸೊ ಅಪ್ಪನೂ ಹೇಳಿದ್ದಾರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲಿರ್ತಾರೆ ನನ್ನ ಗಂಡ ಎಲ್ಲಿರ್ತಾರೋ ಅಲ್ಲೂ ನಾನು ಅಲ್ಲಿ ಎಲ್ಲಿರ್ತಾರೆ ಅಲ್ಲಿ ನಾನು ಇರ್ತೀನಿ ಅಷ್ಟೇ. ನಂಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಇವ್ರು ಎಲ್ಲಿರ್ತಾರೆ ನಾನು ಅಲ್ಲಿ ಇರ್ತೀನಿ. ಕನ್ನಡ ಮೇಷ್ಟ್ರಿ ಯಾರೇ, ಕನ್ನಡ ನೆಟ್ಟಿಗೆ ಮಾತಾಡಲ್ಲ, ಮಾತಾಡ್ತಿದ್ದೀನಿಲ್ಲ ಕನ್ನಡ. ಸೊ ನನ್ನ ಹೆಂಡತಿ ಹೇಳ್ತಿಲ್ಲ ನಾನು ಎಲ್ಲಿರ್ತೀನೋ ಅವಳಲ್ಲಿ ಇರ್ತಾಳೆ ಅಂತ. ಸೊ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಸುಮಾರು ಜನ ಕಮೆಂಟ್ ಸೆಕ್ಷನ್ಲಿ ಬ್ರೋ ನೀವು ಅವರೇ ಹಾಕಿಲ್ಲ ಇವರೇ ಹಾಕಿಲ್ಲ ಎಲ್ಲ ಕೇಳ್ತಾ ಇರ್ತೀರ, ನಿಮ್ಮ ಬ್ರದರ್ ಹಾಕಿಲ್ಲ ಅವ್ರು ಹಾಕಿಲ್ಲ. ಸೊ ಇನ್ನು ಮುಂದೆ ಯಾರೋ ಅದನ್ನು ಕೇಳಿ ಪದೇ 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 ನಮ್ಮನ್ನು ನೋವು ಮಾಡಿಬಿಡಿ. ನಿಮ್ಗೇನಾದರೂ ಎಂಟರ್ಟೈನ್ಮೆಂಟ್ ಕಡಿಮೆ ಇದೆಯಾ ಅದನ್ನು ಮಾತಾಡಿ, ನಿಮಗೇನಾದರೂ ನಮ್ಮಿಂದ ನೋವಾಗಿದೆಯಾ ಅದನ್ನು ಮಾತಾಡಿ. ಆಗದೇ ಇರೋದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಬೇಡಿ. ಬಟ್ ನಾನೊಂದು ಸೇಯಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಗಳು ಕೂಡ ಶಾಶ್ವತ ಅಲ್ಲ. ಎಲ್ಲರೂ ಒಂದೊಂದು ಟೈಮ್ ಬೀಯಿಂಗಲ್ಲಿ ಬಂದು ಹೋಗ್ತಾರೆ. ಬಟ್ ಯಾಕೆ ಬಂದು ಹೋಗ್ತಾರೆ, ಏನು ಯಾಕೆ ಹೋಗ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ, ಏನಕ್ಕೂ ರೀಸನ್ಸ್ ಇರೋದಿಲ್ಲ. ಬಟ್ ನಾನು ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಬಂಧಿಕರಿರಲಿ, ಫ್ರೆಂಡ್ಸ್ ಇರಲಿ, ಎಲ್ಲರೂ ಇರಲಿ, ಎಲ್ಲರೂ ಒಂದೊಂದು ವಿಚಾರಗಳಿಗೆ ಬಂದು ನಮಗೆ ಪಾಠ ಕಲಿಸೇ ಹೋಗ್ತಾರೆ. ಸೊ ನಾನು ಅದನ್ನೇ ಕಲ್ತಿದ್ದೀನಿ. ಆ್ಯಂಡ್ ಈಗ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ಮೇಲೆ ನಾನು ಏನಕ್ಕೆ ನಾನು ಇವಳನ್ನ ಕೂರ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಹೆಂಡತಿ ನನ್ನ ಒಂದು ರೈಟ್ಸು, ಇವಳು ಹೇಳಿ ನಾನು ಬರಲ್ಲ ವೀಡಿಯೋದಲ್ಲಿ, ನೀನೊಬ್ಬನೇ ಮಾತಾಡು ಪ್ಲೀಸ್ ಬೇಡ ಅಂತ. ಬಟ್ ನಾನು ಹೇಳೋದು ನನ್ನ ಹೆಂಡತಿ ನನ್ನ ರೈಟ್ಸು, ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು. ಬಟ್ ಖಂಡಿತವಾಗಲೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮನ್ನು ನಾವು ಕಂಪ್ಲೀಟಾಗಿ ಎಂಟರ್ಟೈನ್ ಮಾಡ್ತೀವಿ, ಅದಷ್ಟೇ ನನ್ನ ಕರ್ತವ್ಯ. ಅದಕ್ಕೆ ನನಗೆ ಸಾಥ್ ಕೊಡೋಕ್ಕೆ ನನ್ನ ಹೆಂಡತಿ ಇದ್ದಾಳೆ, ಅದಕ್ಕೆ ನನಗೆ ಸಾಥ್ ಕೊಡೋಕ್ಕೆ ನನ್ನ ಫ್ಯಾಮಿಲಿ ಇದೆ, ನನಗೆ ಅದೇ ಖುಷಿ. ಸೊ ನಾನು ಎಲ್ಲರೂ ಅದೇ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ಅದೇ ಪ್ರೀತಿ ಕೊಟ್ಟಿದ್ದೀನಿ. ನಾನು ಕೆಲವರೆಲ್ಲ ಹೇಳ್ಬೋದು ವ್ಲಾಗ್ಸ್ಗೋಸ್ಕರ ಅಷ್ಟೇ ಹಂಗೆ ಅಂತ ಕೆಲವು ವಿಚಾರಗಳಲ್ಲಿ. ಬಟ್ ನಾನು ಮನಸಾರೆ ಇದನ್ನು ಹೇಳ್ತಿರೋದು, ನಾನು ಏನೇ ಮಾಡಿದ್ರೂ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರ. ಆ ಫೇಸಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ. ಈಗ ನಿಮ್ಗೆ ಗೊತ್ತು, ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಅವರೆಲ್ಲಿ ಇವರೆಲ್ಲಿ ಅಂತ ಕೇಳ್ತಾರೆ. ಆ ಫೇಸಲ್ಲಿ ಸುಮಾರು ಜನ ಬಂದು ಹೋಗ್ತಾರೆ. ಬಂದವ್ರ ಜೊತೆ ಎಲ್ಲ ಅವರಿದ್ರು ಇವರಿದ್ರು ಅನ್ನೋದಕ್ಕೆ ಬಿಟ್ಟು ನಾನು ಮಾತ್ರ ಕಾನ್ಸ್ಟೆಂಟಾಗಿ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋದು ಮೈಂಡಲ್ಲಿದೆ. ಹಗಲು ರಾತ್ರಿ ಕೂತ್ಕೊಂಡು ನನ್ನ ಬ್ಲಾಗ್ನ ನಾನೇ ಎಡಿಟ್ ಮಾಡ್ತೀನಿ, ನನ್ನ ರೀಲ್ಸ್ನ ನಾನೇ ಎಡಿಟ್ ಮಾಡ್ತೀನಿ. ಯಾರ ಮೇಲೂ ಡಿಪೆಂಡ್ ಆಗ್ತಿಲ್ಲ. ಇವಾಗ ಮಧ್ಯದಲ್ಲಿ ಯಾರೋ ಬಿಟ್ಟು ಹೋದರೆ ನನ್ನ ತಪ್ಪಲ್ಲ. ಸೊ ಆದ್ದರಿಂದ ನೀವು ಅದನ್ನೇ ಹೇಳಿ ಇನ್ನೊಂದಷ್ಟು ನೋವು ಮಾಡಿಬಿಡಿ. ಸೊ ಜನಮ್ಮ, ನೀನು ಜನಗಳಿಗೆ ಏನು ಎಂಟರ್ಟೈನ್ ಮಾಡ್ತೀಯ? ಗೊತ್ತಿಲ್ಲ. ನಾನು ಎಂಟರ್ಟೈನ್ ಮಾಡಲ್ಲ, ಇವ್ರು ಎಂಟರ್ಟೈನ್ ಮಾಡ್ತಾರೆ. ಸೊ ನಾನು ಇವ್ರ ಜೊತೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನೀನು ಬರೀ ಸಪೋರ್ಟ್ ಮಾತ್ರ ಮಾಡ್ತೀಯಾ? ಇಷ್ಟು ವರ್ಷ ನೀನು ಸಪೋರ್ಟ್ ಮಾಡ್ತಿದ್ದೆ ಬ್ಯಾಕ್ ಸ್ಟೇಜಲ್ಲಿ, ಈಗ ಫ್ರಂಟಲ್ಲಿ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ಆಫ್ಟರ್ ಕ್ಯಾಮ್ರಾ ನಾನಲ್ಲಿ ಸಪೋರ್ಟ್ ಮಾಡ್ತಿದ್ದೆ, ಇವಾಗ ಕ್ಯಾಮ್ರಾ ಮುಂದೆನೇ ನಾನು ಸಪೋರ್ಟ್ ಮಾಡ್ತೀನಿ. ಓಕೆ, ಸೊ ಗೊತ್ತಾಯ್ತಲ್ಲ. ಸೊ ಹೋಪ್ಸು ಎಲ್ಲ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಕೂಡ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಕ್ಲಾರಿಟಿಗೆ ಬ್ರೇಕ್ ಹಾಕಿದ್ದೀವಿ. ಸೊ ನಾನು ನನ್ನ ಹೆಂಡತಿ ಮುಂಬರುವ ವೀಡಿಯೋಗಳಲ್ಲಿ ಎಂಟರ್ಟೈನ್ ಮಾಡ್ತೀವಿ. ಆ್ಯಂಡ್ ಎಸ್, ಸೊ ನಿಮಗೆ ಈ ಕ್ಲಾರಿಟಿ ವಿಡಿಯೋ ಇಷ್ಟ ಆದಲ್ಲಿ ಮುಂಬರುವ ವೀಡಿಯೋಗಳು ನೋಡಬೇಕಾದ್ರಲ್ಲಿ ನೀವು ಮಾಡಬೇಕಾದ್ರೆ ಇಷ್ಟೇ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಯಾರು ಹೇಳ್ತಾರೆ? ಒಂದು ನಿಮಿಷ. ಓಕೆ ರೆಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಹಂಗೆ ತಗೋಣ, ಓಕೆನಾ? ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಒಬ್ಬರು ಆಕ್ಟಿಂಗ್ ಮಾಡ್ದಾ? ಓಕೆ, ಬಾಯ್.